ವರ್ಗದ ನಾಯಕರು ಏನಿದ್ದೀವಿ ನಾವು ಎಲ್ಲ ಹಾಸನ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ಬಹಳ ಅಭೂತಪೂರ್ವವಾದಂಥ ಜಯವನ್ನು ತಂದುಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬನ ಇಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಕಿ ಇವತ್ತು ಜಯವನ್ನು ಗಳಿಸಿದ್ದೇವೆ. ಜನ ಆಶೀರ್ವಾದ ಮಾಡಿದ್ದಾರೆ. 25 ವರ್ಷಗಳ ತದನಂತರ ಜನ ಆಶೀರ್ವಾದ ಮಾಡಿದ್ದಾರೆ. ಗೆಲುವಿನ ಸೀಕ್ರೆಟು ನಮ್ಮ ಎರಡನೇ ವರ್ಗದ ನಾಯಕತ್ವ. ಈ ಜಿಲ್ಲೆನಲ್ಲಿ ಕಳೆದ ಸಾರಿ ಶ್ರೇಯಸ್ಸೇ 3000ದಲ್ಲಿ ಸೋತಿದ್ದು, ಗೋಪಾಲ ಸ್ವಾಮಿ ಅವರು 6000ದಲ್ಲಿ ಸೋತಿದ್ದು, ಮತ್ತು ನಮ್ಮ ಶ್ರೀಧರ್ ಗೌಡರು ಮತ್ತು ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದನ್ನು ಅವ್ರು ಒಂದಾಗಿದ್ದು, ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ. ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳಿ ಮನೋಹರ್ ಆಗಿರ್ಬೋದು, ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇತ್ತು ಈ ಜಿಲ್ಲೆಯಲ್ಲಿ ಭಾಳ ಪ್ರಿಸ್ಟೀಜಿಯಸ್ ಆಗಿ ತಗೊಂಡು ಹೋರಾಟ ಮಾಡಿದ್ವಿ. ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ. ಸರಿ ಆಗಿದೆ. ವಿಧಾನಸಭಾ ಅಲ್ಲಿ ಹೋದ ಸರಿನೂ ಅದೇ ತಾನೇ ರಿಸಲ್ಟು, ರಿಸಲ್ಟ್ ಬಂದಿರೋದು ಎಲ್ಲ ಕಡೆನೂ ಬಂದಿರೋದು ಅದೇ ರೀತಿ ಆಗಿದೆ. ಅರಸೀಕೆರೆಯಲ್ಲಿ ಲೀಡು ಕಡಿಮೆ ಆಗೋದಕ್ಕೆ ಕಾರಣ ಇದೆ. ನಾನು 10,000 ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಲ್ಲಿ ನನಗೆ ಕೊಡ್ತಾರೆ MLA ಎಲೆಕ್ಷನ್ಗೆ ಒಂದು 10,000 ಓಟ್ ಹಾಕಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಎಲೆಕ್ಷನ್ ನಿನ್ನ ಕೈ ಮೀತಿ ನಮ್ಮ ಅಂತಕ್ಕೆ ಬರಬೇಡ ಅಂತಾರೆ. ಏನು ಮಾಡೋದು? ಅವರು ನಾವು ಮೋದಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ ಇಲ್ತಾರೆ. ಇದೊಂದು ಚುನಾವಣೆ ಬರಬೇಡಪ್ಪ ಅಂತ ಒಂದು 4-5 ಸಾವಿರ ಓಟು ಎಲ್ಲ ಮಿಸ್ ಆಗಿದೆ. ಈ ಜಿಲ್ಲೆಯ ಜನ ಮೆಸೇಜ್ ಮಾಡಿದ್ದಾರೆ. ಜಿಲ್ಲೆಯ ಜನ ಬರೀ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಎಲ್ಲ ಒಂದೇ ಕುಟುಂಬಕ್ಕೆ ಹಾಕಬೇಡಿ, ಒಂದೇ ಜನಾಂಗಕ್ಕೂ ಹಾಕಬೇಡಿ, ಎಲ್ಲ ಜನಾಂಗಕ್ಕೆ ಎಲ್ಲರಿಗೂ ಮಾಡಿ ಅಂತಕ್ಕಂಥ ನಿರ್ಧಾರ ಕೊಟ್ಟಿದ್ದಾರೆ. ಇದಕ್ಕೆ ಹೋದ್ಮೇಲೆ ಅಲ್ಲಲ್ಲ ಅವ್ರು ಪೆನ್ ಡ್ರೈವ್ ಹೆಂಗೆ ಪರಿಣಾಮ ಬೀರುತ್ತೆ. ಅವ್ರು ಫಾರಿನ್ಗೆ ಹೋದ್ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದಿರಿ. ಫಾರಿನ್ಗೆ ಹೋಗೋದಕ್ಕೆ ಮೊದ್ಲಾಗಿ ನೀವೇನಾರು ಅನೌನ್ಸ್ ಮಾಡಿಬಿಟ್ಟಿದ್ರೆ ಅದು ರಿಸಲ್ಟ್ ಪೆನ್ ಡ್ರೈವ್ಗೆ ಹೋಗೋದಪ್ಪ. ಈಗ ನೀವು ಪೆನ್ ಡ್ರೈವ್ ಹೆಂಗೆ ಈಗ ಪರಿಣಾಮ ಎಲ್ಲಿ ಬೀರಿತ್ತು ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ಅವ್ನು ಫಾರಿನ್ಗೆ ಹೋದ್ರಂತ ರೆಸ್ಟ್ ತಗೊಳಕ್ಕೆ ಜರ್ಮನಿಗೆ ಹೋಗೇನೆ ಅಂತ ನಾನು ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಇಲ್ಲೇನೋ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಕತೆ ಬಂದು ಬೆಳಿಗ್ಗೆ ಎದ್ದು ನೀವು ಹೊಡೆದ್ರಲ್ಲ, ನೀವೆಲ್ಲ ಟಿ ವಿಯವ್ರು ಹೊಡೆದ್ಮೇಲೆ ಏನು ಎಂತು ಅಂತ ನಾವು ಚರ್ಚೆ ಮಾಡಿದ್ವಿ. ಹಳ್ಳಿ ಕಡೆ ಅದು ಇದಾಗಿರಲಿಲ್ಲ, ಎಲ್ಲೂ ತಲುಪಿರಲಿಲ್ಲ, ವಿಚಾರನೇ ತಲುಪಿರಲಿಲ್ಲ, ಅದು ಯಾರಿಗೂ ಗೊತ್ತಿರಲಿಲ್ಲ. ಹೌದೌದೌದೌದು. ಅದು ಈ ನಾನು ಹೇಳಿದ್ನಲ್ಲ ಸರ್, ಈಗ ಮುಂದೆ ಉರಿಯಾಳುಗಳಾಗಬೇಕು ಅಂತಕ್ಕಂಥವ್ರೆಲ್ಲ ಒಗ್ಗಟ್ಟಿನಿಂದ ಭಾಳ ಶ್ರಮಪಟ್ಟು ಕೆಲಸ ಮಾಡಿದ್ರು. ಅದರ ಶ್ರಮದ ಫಲ. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಬಂದರು, DK ಅವ್ರು ಬಂದರು, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದೆ. ನಾವು ಕ್ಯಾಂಪೇನ್ ಮಾಡಿದ್ವು. DK ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ. ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ, ಕಾಲು ಭಾಗ ಗ್ರಾಮೀಣ ಸೇರುತ್ತೆ. ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ. ಏನು ಮಾಡ್ತೀವಿ? ಆಗಿದೆ. ಎಕ್ಸಿಟ್ ಪೋಲ್ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನೇನು ಅನ್ನಂಗಿಲ್ಲ. ನಾವೇನು ಆ ಸಮೀಕ್ಷೆರವ್ರು ಎಲ್ಲೆಲ್ಲಿಂದ ಬರ್ತಾರೋ, ಯಾತಾತಳಿಂದ ಬರ್ತಾರೆ. ಆಗ ಎಲ್ಲೋ ಒಂದು 25 ಜನ ಕೇಳ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಎಕ್ಸಿಟ್ ಪೋಲು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ. ಒಂದು 50 ಸೀಟ್ ಮಿಸ್ ಆಗಿದೆ. ಅವರು ಅಷ್ಟು ಕಷ್ಟಪಟ್ಟಿರೋ ಹೊತ್ತಿಗೆ, ಅಷ್ಟು ವಾತಾವರಣ ಇರೋ ಹೊತ್ತಿಗೆ ಅವರು ಹೇಳಿದ್ದು ನಮ್ಮದು 295 ಬರುತ್ತೆ ಅಂತ ಮಾಡಿದ್ದಾರೆ. ಅವರು ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿತ್ತು. ಹಾಂ, ಈಗ ನೋಡಬೇಕು. ಈಗ ಇರ್ತಕ್ಕಂಥದ್ದು ಈಗ 2-3 ರಾಜ್ಯಗಳ ಮೇಲೆ ಆಂಧ್ರ
ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ನಿಲ್ಲುತ್ತೆ. ಬಿಹಾರ್ ನಿತೀಶ್ ಇವರೆಲ್ಲರ ಮೇಲೆ ನಿಲ್ಲುತ್ತೆ. ಏನಾಗುತ್ತೆ ಅನ್ನೋದನ್ನು ದೊಡ್ಡದು, ಅದು ಡೆಲ್ಲಿ ಬಹುದೂರೈ. ನಾವು ಇಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಹಾಕೋಕ್ಕಾಗಲ್ಲ, ಬಹುದೂರ ಇದು. ಅಲ್ಲ, ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದ್ದೀವಿ ಇದ್ರೆ ಖುಷಿ ಆಗ್ತಲ್ವ ಸರ್? ಇದೇನು ಸಾಮಾನ್ಯವಾದ ಖುಷಿನ? ಅದು ಶ್ರೇಯಸ್ ಪಟೇಲ್ ಹತ್ರಲ್ಲೊಬ್ಬರು ಕರ್ಕೊಬಂದು ನಿಲ್ಲಿಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದೀವಲ್ಲ ಸರ್. ಹಾಂ, ಅದೇನು ಸಾಮಾನ್ಯವಾದ ಖುಷಿನ ಅದು? ಹಾಂ, ಈಗ ಹೇಳ್ಯಾರಲ್ಲ ಸಿದ್ದರಾಮಣ್ಣರು ಬಂದುತ್ತೆಲ್ಲ ಹೇಳ್ಯಾರಪ್ಪ, ಶಿವಲಿಂಗ ಮಂತ್ರಿ ಮಾಡ್ತೀವಿ ಅಂತ. ಅದು ಅವ್ರಿಗೆ ಬಿಟ್ಟದ್ದು. ವಿಶ್ವಾಸ ನಮಗೆ ಮೊದಲೇ ಇತ್ತು. ನನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತು ಕೊಟ್ಟು ಕರ್ಕೊಂಡೋಗಿದ್ರು. ನಾನು ಅಲ್ಲಿ ಓದ್ತಿರ್ಲಿಲ್ಲ, ನಾನು ಎಮ್ ಎಲ್ ಎ ಆಗಾದ್ರೆ ಇಲ್ಲೇ ಆಗಿರ್ತದೆ. ಮಂತ್ರಿ ಆಗಬೇಕು ಅಂತೆಲ್ಲ ಹೋಯ್ತು ನಾನು. ಇಲ್ಲಿ ಬರ್ತಾರೆ ಈಗ ಅಲ್ಲ, ಫೋನ್ ಕಾಂಟ್ರಾಕ್ಟರ್ ಬೆಳಿಗ್ಗಿಂದ ಇದ್ದೀವಿ ಇದರಲ್ಲಿ. ಮಗನ ವಿರುದ್ಧ ಗೆದ್ದಿದ್ದಾರೆ. ಅವ್ರಿಗೂ ಅವರ ಒಂದು ಒಳ್ಳೆತನ, ಅವರ ಆ ಕಾರ್ಯಕರ್ತನ ಹಲವು ಕ್ಯಾಂಡಿಡೇಟಿನ ಪ್ರತಿಭೆನೂ ಒಂದು ನಮಗೆ ವರದಾನ ಆಗಿದೆ. ಅನುಕಂಪನೆ ಸವಾಲು, ಮೊಮ್ಮಕ್ಕಳ ಸವಾಲಲ್ಲಿ ಈ ಮೊಮ್ಮಗ ಗೆದ್ದಿದ್ದಾನೆ. ಸರ್, ಈಗ ಒಂದು ಕಡೆ ಹಂಗಾಗಿರುತ್ತೆ, ಒಂದು ಕಡೆ ಹಿಂಗಾಗಿರುತ್ತೆ. ಯಾರೋ 4 ಜನಿಗೆ ಅದೇನೋ ನೋಟ ಓಟ್ ಹಾಕ್ಯಾರಂತಿಲ್ಲ, ಒಂದು 7,000 ಜನ. ಯಾರಿಗೋ ಕ್ಯಾಂಡಿಡೇಟ್ ಬೇಕಿಲ್ಲ ಅಂದಾಗ ಎಲ್ಲೆಲ್ಲರೂ ಹಾಕ್ತಾರೆ. ಅವೆಲ್ಲ ಅತಿ ಹೆಚ್ಚು ಮಾಡೋದಕ್ಕೆ ನಾವು